ಖಾದ್ರಿ ಸರ್, ಈಗ ನೀವು ಒಂದನ್ನು ಸ್ಪಷ್ಟವಾಗಿ ಹೇಳ್ಬೋದು, ಏನು ಶಾಸಕರಾಗಿ ಬಯಸುವವರಿಗೆ ಅನ್ಯಾಯ ಅಂತ ಹೇಳ್ತಿದಾರಲ್ಲ, ಖಾದ್ರಿ ಸಾಹೇಬ್ರು ಏನು ಅನ್ಯಾಯಕ್ಕೊಳಗಾಗಿದ್ದಾರೆ? ನನಗೆ ಅರ್ಥ ಆಗಿಲ್ಲ. ಅಂದ್ರೆ ಏನು ಅನ್ಯಾಯಕ್ಕೊಳಗಾಗಿದ್ದೀನಿ ಅಂತಿದ್ದೀರಲ್ಲ, ಏನು ಅನ್ಯಾಯಕ್ಕೊಳಗಾಗಿ? ಎಲ್ಲಿ ಅನ್ಯಾಯಕ್ಕೊಳಗಾಗಿದ್ದೀನಿ ಅಂದಿಲ್ಲ. ಅನ್ಯಾಯಕ್ಕಲ್ಲ, ಅನ್ಯಾಯ ಅಂದರೆ ಅನ್ಯಾಯ ಹಂಗಲ್ಲ. ಇಲ್ಲಿ ಜನಕ್ಕೆ ಅನ್ಯಾಯ, ಬಡವರಿಗೆ ಅನ್ಯಾಯ, ನಮಗೇನು ಒಂದು ರೀತಿಯಿಂದ ಅನ್ಯಾಯನಲ್ಲ, ಸೋತ್ರ ಅನ್ಯಾಯನಲ್ಲ. ಅದು ಜನರ ತೀರ್ಪಿಗೆ ನಾವು ತಲೆ ಬಾಗಿಸ್ಬೇಕಲ್ಲ. ಆಮೇಲೆ ನಮ್ಮ ಮೇಲೆ ಕೇಸ್ ಹಾಕ್ಸೋದು, ದಬ್ಬಾಳಿಕೆ ಮಾಡೋದು ನಡೀತಾ ಇದೆ. ಇದು ಇಲ್ಲಿ ಕೆಲವೊಂದು ಗಿರಾಕಿ ಅದಾವು, ಕಾಂಗ್ರೆಸ್ ಪಕ್ಷದಾಗ ಇದ್ಕೊಂಡು ಬಿಜೆಪಿ ವಿರೋಧ ಮಾತಾಡಂಗಿಲ್ಲ, ಖಾದ್ರಿ ವಿರೋಧ ಮಾತಾಡ್ತಾರೆ. ಮತ್ತೆ ಅದು ಅನ್ಯಾಯ ಅಲ್ವೇನು? ಅದನ್ನ ನೀವು ಹೇಳಬೇಕು ಅಂತ ನಮ್ಮ ಬಯಕೆ. ಅದು ಹೇಳ್ದಲ್ಲ, ಈಗ ಕೇಳಿದ್ವಿ. ನಮ್ಗೆ ಅನ್ಯಾಯ ಅಂದ್ರೆ ಕಾಂಗ್ರೆಸ್ ಪಕ್ಷದಾಗ ಇದ್ಕೊಂಡು ಬಿಜೆಪಿಗೆ ಟಕ್ಕರ್ ಕೊಡ್ಬೇಕು, ಅದ್ಬಿಟ್ಟು ಕಾಂಗ್ರೆಸ್ನವರ ಖಾದ್ರಿಗೆ ಟಕ್ಕರ್ ಕೊಡಕತ್ತಾರ ಅಂತ ಗಿರಾಕಿಗಳು ಅದಾವು. ಅಂದ್ರೆ ಪಕ್ಷದಾಗ ಎಲ್ಲ ಸರಿ ಇಲ್ಲ ಅಂತಾನ? ಸರಿ ಇದೆ. ಪಾರ್ಟಿಯಾಗ ಏನು ನಮ್ಮ ಪಕ್ಷ ನೋಡ್ರಿ, 120 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಈಗ ನಾವು ಎಲ್ಲರ, ಈಗ ನಾವು ಕಾರ್ಯಕರ್ತರು, ನಾವು ಹೆಂಗಿರ್ಬೇಕು, ಜನರ ಮನಸ್ಸು ಗೆಲ್ಕೋಬೇಕು. ನಮ್ಮ ಭಾವನೆ ಹೆಂಗಿರ್ಬೇಕು, ನಮ್ಮ ಜನ ನಮಗೆ ಪ್ರೀತಿಯಿಂದ ನೋಡಬೇಕು. ಆದ್ಬಿಟ್ಟು ದಬ್ಬಾಳಿಕೆ ಮಾಡೋದು, ನೀ ಇಲ್ಲಿ ಬರಲಿಲ್ಲ ಅಂದ್ರೆ FIR ಹಾಕಿಸ್ತೀನಿ ಅಂತೇಳಿ ನಮ್ಮ ಫಾಲೋವರ್ಸ್ ಮೇಲೆ ಕೇಸ್ ಹಾಕ್ಸೋದು, ಈ ಥರ ನಡೀತದೆ. ಅದು ಅನ್ಯಾಯ ಅಲ್ವಾ? ಅದಕ್ಕೆ ನಮ್ಮ ಹೈಕಮಾಂಡ್ ಆಗಲಿ, ನಮ್ಮ ಮುಖ್ಯಮಂತ್ರಿ KP ಅದಕ್ಕೆ ಯಾರು ನಮಗೆ ಭಾಳ ಪ್ರೀತಿಯಿಂದ ನೋಡ್ತಾರೆ. ಬಟ್ ಇಲ್ಲೇ ಒಂದು ನಡೆದಿದೆ, ಬೇರೆ ಹೊರಗೆ ತಾಲೂಕಿನಿಂದ ಬಂದು ಈ ಥರ ಮಾಡ್ತಾ ಇದಾರೆ ಅಂತ ನಾನು ನಿಮ್ಗೆ ಗಮನ. ಈಗ ಅದೆಲ್ಲವನ್ನು ಸರಿಪಡಿಸಿಕೊಂಡು ಜನಬಲದೊಂದಿಗೆ, ಜನ ಬೆಂಬಲದೊಂದಿಗೆ ಮುಂದೆ ಸಾಕ್ತೀನಿ ಅನ್ನೋ ವಿಶ್ವಾಸ ಇದೆ ತಮಗೆ. ಒಂದು ವೇಳೆ ಟಿಕೆಟ್ ಸಿಕ್ಕರೆ ನಿಮ್ಮ ಜನತೆಗೆ ಏನು ಹೇಳ್ತೀರಿ, ನಿಮ್ಮ ಮತದಾರರಿಗೆ ಏನು ಹೇಳ್ತೀರಿ? ನೋಡ್ರಿ, ಈಗಾಗಲೇ ನಮ್ಮ ಜನರು ಮಾತಾಡ್ತಾ ಇದ್ದಾರೆ, ನಿಮಗೆ ನಾವು 100ಕ್ಕೆ 100 ಆಶೀರ್ವಾದ ಮಾಡ್ತೀವಿ, ನೀವು ಇಲ್ಲೇ ಕಾಂಟೆಸ್ಟ್ ಮಾಡಲೇಬೇಕು, ಹೈಕಮಾಂಡ್ಗೆ ನಾವು ಕಳ್ಕಳಿ ವಿನಂತಿ ಮಾಡ್ತೀವಿ, ಖಾದ್ರಿ ಅವ್ರಿಗೆ ನೀವು ಆಶೀರ್ವಾದ ಮಾಡ್ಬೇಕಂತೇಳಿ ಹೈಕಮಾಂಡ್ ಟಿಕೆಟ್ ಕೊಡ್ತಾ ಇದ್ದೆ, ಜನ ಆಶೀರ್ವಾದ ಮಾಡ್ತಾರೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ನೀವು ಬಂದಿರಿ, ಹೆಂಗಾದರೂ ಹಳ್ಳಿ ಅಡ್ಡಾಡ್ರಿ, ನೀವು ಸರ್ವೆ ಮಾಡಿ ನಿಮ್ಮ ಮಾಧ್ಯಮಕ್ಕೆ. ನನ್ ಕೇಳಬಾರ್ದು ನೀವು ಮಾಧ್ಯಮದವರು, ನಾರನ್ಗೆ ನಿಮ್ಮ ವಿಶ್ವಾಸ ಬೇಕಲ್ರಿ, ಮಾಧ್ಯಮದಿಂದ ಎಷ್ಟು ಗಟ್ಟಿ ಇದಾರ ಅಂತ ನೋಡ್ಬೇಕಲ್ಲ, ಎಂತಾರನ್ನ ಆಯ್ಕೆ ಮಾಡ್ತಾರ ಅಂತ ತಿಳಿಬೇಕಲ್ಲ. ಹಂಗ ಕೇಳ್ತೇವೆ ನಾವು. 4 ಬಾರಿ ಸೋತು ನಾನು, ನನ್ನ ಧೈರ್ಯ, ನಾನು ಗಟ್ಟಿತನದಿಂದ ಇದ್ದೀನಿ. ನನಗೆ ನನ್ನ ಶಕ್ತಿನ ನನ್ನ ಜನ, ನಮ್ಮ ಈ ಕ್ಷೇತ್ರ ಜನನ ನನ್ನ ಶಕ್ತಿ, ಅವರ ನಮ್ಮ ಆಸ್ತಿ. ಹಾಗಾಗಿ ನಾನು ಅವ್ರ ಬಳಿ ಹೋಗ್ತೀನಿ, ನನ್ನ ಕಷ್ಟ ಸುಖ ನೋವು ಹೇಳ್ತೀನಿ, ಅವರು ನನ್ನ ಧೈರ್ಯ ತುಂಬ್ತಾರೆ, ಪ್ರೀತಿ ಮಾಡ್ತಾರೆ, ಊಟ ಮಾಡಿಸ್ತಾರೆ, ಚಾ ಕುಡಿಸ್ತಾರೆ, ಚುರುಮುರಿ ತಿನ್ನಿಸ್ತಾರೆ, ಉಪ್ಪಿಟ್ಟು ತಿನ್ನಿಸ್ತಾರೆ. ಪ್ರೀತಿಗೆ ಏನು ಕಮ್ಮಿ ಇಲ್ಲ, ಭಾಳ ಪ್ರೀತಿ. ನಾನು ಎಲ್ಲಿ ಹೋದ್ರು ನನಗೆ 1 ಪೈಸಾ ಖರ್ಚು ಮಾಡಕ್ ಕೊಡಲ್ಲ, ಉಲ್ಟಾ ದೇಣಿಗೆ ಕೊಡ್ತಾರೆ. ಏನು ಗೊಂಜಾಳ ಮಾರಿ ಎಲೆಕ್ಷನ್ ನಿಂತಾಗ ಹೊಲಗೆ ಬಂದಿದ್ದ ಪೀಕ್ ಮಾರಿ ನನಗೆ ದೇಣಿಗೆ ಕೊಡ್ತಾರೆ, ಓಟ್ ಹಾಕ್ತಾರೆ, ಹಳ್ಳಿಯಾಗಿ ದೇಣಿಗೆ ಕೊಡ್ತಾರೆ. ಇದೆಲ್ಲ ಭಾಳ ಖುಷಿ ಆಗ್ತದೆ. ಈ ಬಾರಿ ಗೆಲುವಿನ ವಿಶ್ವಾಸ 100ಕ್ಕೆ 100 ಇದೆ.